ವಿದ್ಯಾರ್ಥಿನಿ ಮೇಲೆ ರಂಗ ಎಸ್ಎಸ್ಎಲ್ಸಿ ಲವ್ ಮದುವೆಯಾಗಲು ನಿರಾಕರಿಸಿದ ಯುವತಿಯನ್ನ ಅಪಹರಣ ಮಾಡಲಾಗಿದೆ. ಸಿಎ ವಿದ್ಯಾರ್ಥಿನಿಯ ಮೇಲೆ ರಂಗ ಎಸ್ಎಸ್ಎಲ್ಸಿ ಲವ್ ಮದುವೆಯಾಗಲು ನಿರಾಕರಿಸಿದ ಯುವತಿಯನ್ನ ಅಪಹರಣ ಮಾಡಲಾಗಿದೆ. ಬೆಂಗಳೂರಿನ ಚಿಕ್ಕಲ್ಲಸಂದ್ರದಲ್ಲಿ ವಾಸವಿದ್ದ ಯುವತಿ ಮನೆ ಸಮೀಪವೇ ಯುವತಿ ಕಿಡ್ನಾಪ್ ಮಾಡಲಾಗಿತ್ತು. ರಂಗನಾಥ್ ಮತ್ತು ಆತನ ಸಹಚರರಿಂದ ಯುವತಿಯನ್ನ ಕಿಡ್ನಾಪ್ ಮಾಡಲಾಗಿದೆ. ಮೆಕ್ಯಾನಿಕ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ ರಂಗನಾಥ್ ಅಲಿಯಾಸ್ ರಂಗ ಕೊಲೆ ಕೇಸಲ್ಲಿ ಜೈಲಿಗೂ ಹೋಗಿ ಬಂದಿದ್ದ ಈ ರಂಗ ಪರಿಚಯವಿದ್ದ ಯುವತಿಗೆ ಮದುವೆಯಾಗಲು ಒತ್ತಡವನ್ನ ಹೇರಿದ್ನಂತೆ. ಮದುವೆಗೆ ನಿರಾಕರಿಸಿದ್ದ ಯುವತಿಯನ್ನ ಈ ರಕ್ಕಸ ಅಪಹರಿಸಿದ್ದ. ಕಿಡ್ನಾಪ್ ಆಗಿದ್ದ 12 ಗಂಟೆಯ ಒಳಗೆ ಆ ಯುವತಿಯನ್ನ ರಕ್ಷಣೆ ಸಹ ಮಾಡಲಾಗಿದೆ. ರಂಗ, ರಾಜೇಶ್, ಚಂದನ್, ಶ್ರೇಯಸ್, ಮಂಜುನಾಥ್, ಸುಬ್ರಹ್ಮಣ್ಯಪುರ ಪೊಲೀಸರಿಂದ ಈ 5ವರನ್ನ ಅರೆಸ್ಟ್ ಸಹ ಮಾಡಲಾಗಿದೆ. ಕಿಡ್ನಾಪ್ ಆಗಿದ್ದ 12 ಗಂಟೆಯ ಒಳಗೆ ಆ ಯುವತಿಯನ್ನ ರಕ್ಷಣೆ ಮಾಡುವ ಕೆಲಸವನ್ನು ಕೂಡ ಮಾಡಲಾಗಿದೆ. ಇನ್ನು ಮದುವೆಯಾಗಲು ಆ ಯುವತಿ ನಿರಾಕರಿಸಿದ್ಲಂತೆ, ಹಾಗಾಗಿ ಆಕೆಯನ್ನ ಅಪಹರಣ ಮಾಡಲಾಗಿತ್ತು ಎಂಬ ವಿಚಾರ ಸದ್ಯಕ್ಕೆ ತಿಳಿದು ಬಂದಿದೆ. ಇನ್ನು ಮೆಕ್ಯಾನಿಕ್ ಆಗಿ ರಂಗನಾಥ್ ಅಲಿಯಾಸ್ ರಂಗ ಏನಿದ್ದಾನೆ ಆತ ಕೆಲಸ ಮಾಡ್ತಾ ಇದ್ದಂತೆ. ತನ್ನ ಸಹಚರರ ಜೊತೆ ಸೇರಿ ಈ ಒಂದು ಕಿಡ್ನಾಪ್ ಅನ್ನ ಮಾಡಿದ್ದ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಇನ್ನು ರಂಗ, ರಾಜೇಶ್, ಚಂದನ್, ಶ್ರೇಯಸ್, ಮಂಜುನಾಥ್ ಈ 5ವರನ್ನು ಕೂಡ ಸುಬ್ರಹ್ಮಣ್ಯಪುರ ಪೊಲೀಸರು ಬಂಧಿಸಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ಈಗ ಸದ್ಯಕ್ಕೆ ಆ ಯುವತಿಯನ್ನ ರಕ್ಷಣೆ ಮಾಡುವ ಕೆಲಸವನ್ನು ಕೂಡ ಮಾಡಲಾಗಿದೆ. ಏನಿದು, ಆ ಯುವತಿ ಮದುವೆಗೆ ನಿರಾಕರಿಸಿದ ಒಂದೇ ಕಾರಣನಾ ಅಥವಾ ಬೇರೆ ಏನಾದರೂ ರೀಸನ್ ಇದೆಯಾ? ಸದ್ಯಕ್ಕೆ ಪೊಲೀಸರು ಯಾವ ರೀತಿ ತನಿಖೆಯನ್ನ ಮಾಡ್ತಾ ಇದ್ದಾರೆ? ಈಗಾಗಲೇ ಏನು ಅಷ್ಟು ಜನರನ್ನ ಬಂಧನ ಮಾಡಿದಂತಹ ಪೊಲೀಸರು ಎಕ್ಸ್ಟ್ರಾ ಏನಾದರೂ ಡೀಟೇಲ್ಸ್ ಇದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಒಂದು ತನಿಖೆಯನ್ನ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮೊಬೈಲ್ಗಳನ್ನ ಅಂದ್ರೆ ಕಿಡ್ನಾಪ್ ಮಾಡಿದ ಬಳಿಕ ಅವರ ಮೊಬೈಲ್ಗಳನ್ನು ಟ್ರೇಸ್ ಮಾಡಿ ನೇರವಾಗಿ ತಮಿಳುನಾಡಿನಲ್ಲಿ ಅವರ ಲೊಕೇಶನ್ ಸಿಕ್ಕಿರುವಂತಹ ಒಂದು ಕಾರಣದಿಂದಾಗಿ ಕೇವಲ 12 ಗಂಟೆಯ ಸಂದರ್ಭದಲ್ಲಿ ಅವರನ್ನ ಬಂಧನ ಮಾಡುವಂತಹ ಒಂದು ಕೆಲಸಗಳನ್ನ ಸುಬ್ರಹ್ಮಣ್ಯಪುರ ಪೊಲೀಸರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಸಾಕಷ್ಟು ದಿನಗಳಿಂದಲೂ ಕೂಡ ಈ ಮೆಕ್ಯಾನಿಕ್ ಏನಿದ್ದಾನೆ ಆಕೆಯ ಜೊತೆ ಒಂದು ಮದುವೆ ಆಗುವಂತೆ ಪೀಡಿಸ್ತಾ ಇದ್ದ ಅನ್ನುವಂತಹ ಒಂದು ಕಾರಣದಿಂದಾಗಿ ಅವರ ಪೋಷಕರು ಕೂಡ ಹಲವು ಬಾರಿ ಪೊಲೀಸರಿಗೆ ಒಂದು ದೂರನ್ನು ಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಆದ್ರೆ ಆತ ಈ ಪ್ರೀತಿಯ ಹುಚ್ಚಿನಲ್ಲಿ ಬಿದ್ದಂತಹ ರಂಗ ಏನಿದ್ದಾನೆ ಕಾನ್ಸ್ಪಿರಸಿ ಮಾಡಿ ಈ ರೀತಿ ಅಷ್ಟು ಜನರನ್ನ ಸೇರಿಸಿಕೊಂಡು ಅವರನ್ನು ಕಿಡ್ನಾಪ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಕೇವಲ 12 ಗಂಟೆಗಳಲ್ಲಿ ಅಂದ್ರೆ ಈ ಒಂದು ಕಿಡ್ನಾಪ್ ಕೇಸ್ ಏನಿದೆ ಸಾಕಷ್ಟು ಒಂದು ಗಂಭೀರತೆಯನ್ನು ಪಡೆದುಕೊಳ್ಳುವಂತಹ ಒಂದು ಕಾರಣದಿಂದಾಗಿ ಅಲರ್ಟ್ ಆದಂತಹ ಪೊಲೀಸರು ಸಾಕಷ್ಟು ಕಡೆ ನಾಕಾಬಂದಿಗಳನ್ನ ಹಾಕಿ ಅವರನ್ನ ನೇರವಾಗಿ ಅಂದ್ರೆ ಮೊಬೈಲ್ ಟವರ್ ಲೊಕೇಶನ್ ಗಳನ್ನ ಟ್ರೇಸ್ ಮಾಡಿದಂತಹ ಸಂದರ್ಭದಲ್ಲಿ ತಮಿಳುನಾಡಿನ ಬಾರ್ಡರ್ ನಲ್ಲಿ ಅವರು ಸಿಕ್ಕಿಬಿದ್ದಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಮತ್ತು ಅಲ್ಲಿದ್ದಂತಹ ಸ್ಥಳೀಯ ಪೊಲೀಸರಿಗೂ ಕೂಡ ಒಂದಷ್ಟು ವಿಚಾರಗಳನ್ನ ಹೇಳಿ ನಂತರ ಅವರನ್ನು ಟ್ರೇಸ್ ಮಾಡುವಂತಹ ಒಂದು ಕೆಲಸಗಳನ್ನ ಮಾಡಿದ್ದಾರೆ. ಸಾಹಿತ್ಯ ಓಕೆ, ಥ್ಯಾಂಕ್ ಯು ಅಭಿಷೇಕ್ ಜೈಶಂಕರ್ ನಿಮ್ಮೆಲ್ಲ ಮಾಹಿತಿಗಾಗಿ.